AITT CBT ಎಕ್ಸಾಮ್ 2025 ಲಾಗಿನ್ ಆದಮೇಲೆ ಟೆಸ್ಟ್ ಸ್ಕ್ರೀನ್ ಓಪನ್ ಆಗ್ತದೆ. ಆ ಟೆಸ್ಟ್ ಸ್ಕ್ರೀನ್ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್, ಇನ್ಸ್ಟ್ರಕ್ಷನ್ಸ್ ಮತ್ತು ಟಿಪ್ಸ್ ಹೇಳ್ಕೊಟ್ಟಿದ್ದೆ. ಈಗ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ನೀವು ಅದೇ ಸೇಮ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ಬೋದು. ಆ ಆ್ಯಪ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಲಾಗಿನ್ ಆದಮೇಲೆ ಯಾವ ಸ್ಕ್ರೀನ್ ಓಪನ್ ಆಗ್ತದಲ್ಲ, ಇವತ್ತೇನು ನಿಮಗೆ ಆ್ಯಪ್ ಬಗ್ಗೆ ಹೇಳ್ತಿರಲ್ಲ, ಆ ಆ್ಯಪ್ ಓಪನ್ ಆದಮೇಲೆ ಆ ಟೆಸ್ಟ್ ಸ್ಕ್ರೀನನ್ನು ಸೇಮ್ ಇರ್ತದೆ. ಆಗ್ತದಲ್ಲ, ಅದಕ್ಕೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನೀವು CBT ಎಕ್ಸಾಮಿನೇಷನ್ ಈಸಿಯಾಗಿ ಅಟೆಂಡ್ ಆಗ್ಬೋದು. ನೋಡ್ರಿ, ನೀವು PUC ಸ್ಟೂಡೆಂಟ್ಸ್ ಏನು ಮಾಡ್ತಾರಂದ್ರೆ ಪ್ರೀವಿಯಸ್ 10 years ಅಥವಾ 5 years ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಅವ್ರು ಈಸಿಲಿ ಪಾಸ್ ಆಗ್ಬೋದು. ಪಾಸಿಂಗ್ ಬ್ಲೂ ಪ್ರಿಂಟ್ ಇರ್ತೈತೆ ಅದಕ್ಕೆ. ಅದೇ ಥರ ನಿಮ್ಗೆ ಇಲ್ಲಿನೂ ನೀವು ಭಾಳಷ್ಟು ಕ್ವಶನ್ ಪೇಪರ್ ಅಥವಾ ಟೆಸ್ಟ್ ನೀವು ಅಪೇರ್ ಆದ್ರೆ ಅಂದ್ರೆ ನಿಮ್ಗೆ CBT ಎಕ್ಸಾಮ್ ಪಾಸ್ ಆಗಲಿಕ್ಕೆ ಈಜಿ ಆಗ್ತದೆ. ಹೌದಲ್ಲ? ಈಗ ಈ ಆ್ಯಪ್ ನಿಮ್ಗೆ ಜಾರಿ ಯಾರು ಮಾಡಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಆ್ಯಪ್ ನಿಮಗೆ MSD ಇವರಿಂದ ಬಂತು, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟರ್ಪ್ರಿನ್ಯೂರ್ಶಿಪ್, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಮಂತ್ರಾಲಯ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇರೋದು. ಇದಕ್ಕೆ ಒಂದು ಸಲಹಾ ಸಮಿತಿ NCVT ನಿಮಗೆಲ್ಲ ಗೊತ್ತೈತಲ್ಲ, ಇವರ ನಿಮಗೆ ವೊಕೇಶನಲ್ ಟ್ರೈನಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಸಸ್ ಡಿಸೈನ್ ಮಾಡ್ತಾರೆ, ಸಿಲೆಬಸ್ ಮಾಡ್ತಾರೆ ಮತ್ತು ಸರ್ಟಿಫಿಕೇಟ್ NCVT ಇಶ್ಯೂ ಮಾಡ್ತಾರೆ. ಅದೇ ರೀತಿ AITT ಎಕ್ಸಾಮಿನೇಷನ್ನು NCVT ಅವರ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅಂತೇಳಿ ಏನು ಮಾಡಿದ್ದಾರೆ, www.ncvtonline.com ಮೂಲಕ NCVT ಆನ್ಲೈನ್ CBT ಎಕ್ಸಾಮ್ ಈ ಆ್ಯಪ್ ರಿಲೀಸ್ ಮಾಡಿದ್ದಾರೆ. ನೀವು ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಮೊದಲ ಪ್ಲೇಸ್ಟೋರ್ ಓಪನ್ ಮಾಡಿ ಸರ್ಚ್ ಹೋಗ್ಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದೆ, ಅದನ್ನು ಇನ್ನೊಂದ್ಸರಿ ಹೇಳ್ತೀನಿ. ಅದರಲ್ಲಿ ಎಕ್ಸಾಕ್ಟ್ ಈ ವರ್ಡ್ ಟೈಪ್ ಮಾಡಬೇಕು, CBT ಎಕ್ಸಾಮ್ ಪ್ರಾಕ್ಟೀಸ್ ಟೆಸ್ಟ್. ಇದನ್ನು ಸರ್ಚ್ ಮಾಡಿದ ಮೇಲೆ ಕೆಳಗಡೆ ಭಾಳಷ್ಟು ಆಪ್ಷನ್ ಬರ್ತವೆ. ನೀವೇನು ಮಾಡಬೇಕು, ಈಗ ನೋಡಿ ಈ ಡಿಸೈನ್ ಬರ್ತದೆ ಮತ್ತು ಈ ವರ್ಡ್ಸ್ ಇದ್ದದಲ್ಲಿ ಯಾವುದು NCVT ಆನ್ಲೈನ್ CBT ಎಕ್ಸಾಮ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ ಇನ್ಸ್ಟಾಲ್ ಮಾಡಿ. ಹೌದಲ್ಲ? ನೋಡ್ರಿ, ನೀವು ಅಲ್ಲಿ ಎಷ್ಟೋ ಲ್ಯಾಕ್ಸ್ ಡೌನ್ಲೋಡ್ ಆಲ್ರೆಡಿ ಆಗಿದೆ. ಹೌದಲ್ಲ? ಒಂದ್ಸರಿ ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಏನು ಮಾಡ್ತೀರಿ, ಅಲ್ಲೇ ಬಿಡ್ತೀರಿ. ನೀವು ಮೊಬೈಲ್ನಾಗ ಆ್ಯಪ್ ಓಪನ್ ಮಾಡ್ತೀರಲ್ಲ, ಓಪನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಏನಾಗ್ತದೆ, ಈ ಪೇಜ್ ಸ್ಕ್ರೀನ್ ಮೇಲಿದೆ. ಈ ಪೇಜ್ ಓಪನ್, ಅದರೊಳಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ, ಪೇಡ್ ಸಬ್ಸ್ಕ್ರಿಪ್ಷನ್. ಹೌದು, ನೀವು ಯಾವ ಸೆಲೆಕ್ಟ್ ಮಾಡ್ತೀರಿ ಇದ್ರೊಳಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಮಾಡಿ. ಇದ್ರೊಳಗೆ ಏನು ಅಂದರೆ ಲಿಮಿಟೆಡ್ ಆಕ್ಸೆಸ್ ಅಂದ್ರೆ ನಿಮ್ಗೆ ಒಂದು ಟೆಸ್ಟ್ ಅಷ್ಟೇ ಓಪನ್ ಆಗ್ತದೆ. ಮೋರ್ ದೆನ್ 1 ಬೇಕಾಗಿತ್ತು ಅಂತಂದರೆ ಪೇಡ್ ಸಬ್ಸ್ಕ್ರಿಪ್ಷನ್ ತಗೋಬೋದು. 1 ಮಂತ್ಗೆ ಎಷ್ಟೈತಿ, ಓನ್ಲಿ 100 rupees ಅಷ್ಟೇ ಇದೆ. ಫಾರ್ 1 year 400 ರೂಪಾಯಿ ಇದೆ. ನೀವು ಮುಂದಾದರೂ ನೀವು ಇದನ್ನು ಸಬ್ಸ್ಕ್ರಿಪ್ಷನ್ 1 year ತೊಗೊಂಡ ನೀವು ಪ್ರಾಕ್ಟೀಸ ಮಾಡ್ಬೋದು. ಬ್ಯಾಡ್ ಅಂದರೆ ನೀವೇನು ಮಾಡಿರಿ, ಈ ಸಬ್ಜೆಕ್ಟ್ಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಹೋಗ್ರಿ. ಅದರೊಳಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಗೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗ್ತದೆ. ಇದರೊಳಗೆ ನೀವು ನಿಮ್ಮ ಟ್ರೇಡ್, ಹೌದಲ್ಲ, ನೀವೆಲ್ಲ ಪ್ಯಾರಾಮೆಡ್ ಟ್ರೇಡ್ದವ್ರು ಇದ್ದಿರಲಿಲ್ಲ, ಯಾವ ಟ್ರೇಡಿಗೆ ಹೋಗಬೇಕು, ನಿಮ್ಮ ಟ್ರೇಡ ಮೇಲೆ ಹೆಡ್ಡಿಂಗ್ ಏನಿರ್ತೈತಿ, ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ ಪ್ರಿಪ್ರೇಷನ್. ಇದ್ರೊಳಗೆ ನೀವೇನು ಮಾಡಿ ಎಲೆಕ್ಟ್ರಿಷನ್ನ ನಿಮ್ಮ ಟ್ರೇಡ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಈ ಸ್ಕ್ರೀನ್ ಓಪನ್ ಆಗ್ತದೆ. ಇದ್ರೊಳಗೆ ನೀವೇನು ಮಾಡಬೇಕು, ಗ್ರೀನ್ ಕಲರ್ ಇದ್ದು ಅನ್ಲಾಕ್ ಅದಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಫ್ರೀ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದಿಷ್ಟು ಅದಾವಲ್ಲ ರೆಡ್ ಇರ್ತಾವ, ಆ ಟೆಸ್ಟ್ ನಿಮ್ಗೆ ಓಪನ್ ಆಗೋದಿಲ್ಲ. ಹೌದಲ್ಲ? ನೀವು
3 ಅನ್ಲಾಕ್ ಮಾಡ್ಕೋಬೇಕು. ಅದ್ರ ಕೆಳಗಡೆ ಏನಿರ್ತದೆ CBT ಎಕ್ಸಾಮ್ ಮಾಡೆಲ್ ಪೇಪರ್ ಫಸ್ಟ್ ಇಯರ್ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಬೇಕು. ನೀವು ಫಸ್ಟ್ ಇಯರ್ ಇಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಟೆಸ್ಟ್ ಮಾಡಬೇಕು. ಸ್ಟಾರ್ಟ್ ಟೆಸ್ಟ್ ಆದಮೇಲೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಥವಾ ಲಾಸ್ಟ್ ವಿಡಿಯೋದಾಗ ನಿಮ್ಗೆ ಒಂದು ಸ್ಕ್ರೀನ್ ಎಕ್ಸ್ಪ್ಲೇನ್ ಮಾಡಿನಲ್ಲ ಅದೇ ಸೇಮ್ ಇರ್ತದೆ. ನೀವು ಅಲ್ಲಿ ಏನು ಮಾಡಬೇಕು, ಟೆಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ ಎಕ್ಸಾಮಿಗೆ ಹೋಗ್ಬೇಕು. ಫಾಸ್ಟ್ ಮಾಡ್ಕೋಬೇಕು. ಪ್ಲೇ ಸ್ಟೋರ್ ಓಪನ್ ಮಾಡ್ರಿ. ಅದ್ರೊಳಗೆ ಏನ್ ಟೈಪ್ ಮಾಡ್ತೀರಿ? CBT ಎಕ್ಸಾಮ್ ಪ್ರಾಕ್ಟೀಸ್ ಟೆಸ್ಟ್ ಇದನ್ನ ಟೈಪ್ ಮಾಡಿ. ಬಹಳಷ್ಟು ಆಪ್ಷನ್ ಇರ್ತಾವ. ನೀವು ಇದನ್ನೇ ಆಪ್ಷನ್ ತಗೋಬೇಕು. ಯಾವುದು? NCBT ಆನ್ಲೈನ್ CBT ಎಕ್ಸಾಮ್ ಇದನ್ನ ತಗೊಂಡ ಇನ್ಸ್ಟಾಲ್ ಮಾಡ್ರಿ. ಇನ್ಸ್ಟಾಲ್ ಆದ್ರೆ ಸ್ವಲ್ಪ ಸ್ಕ್ರೀನ್ ಮತ್ತೆ ಯಾರ್ದಾಗಿತ್ತು